ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ PH ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದರೆ 2018ರಲ್ಲಿ ನಡೆದಂಥ ಕರ್ನಾಟಕ TET ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ಒಟ್ಟು 60 ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆ, ನನಗೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪೆಟ್ಟಿಗೆಯ ಕೊನೆಯ ಮೊಳೆಗಳಾಗಲಿವೆ. ತಮ್ಮ ಸಾವಿಗೆ ಮುನ್ನ ಹೀಗೆಂದು ಘೋಷಿಸಿದವರು ಯಾರು? ಆಪ್ಷನ್ ಎ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಲಾಲಾ ಲಜಪತ್ ರಾಯ್, ಆಪ್ಷನ್ ಡಿ ಬಿಪಿನ್ ಚಂದ್ರಪಾಲ್. ಸರಿಯಾದ ಉತ್ತರ ಆಪ್ಷನ್ 3 ಲಾಲಾ ಲಜಪತ್ ರಾಯ್ ಅವರು. ನೆಕ್ಸ್ಟ್ ಪ್ರಶ್ನೆ, ಸ್ವತಂತ್ರ ನಂತರ ಭಾರತ ಸರ್ಕಾರಕ್ಕೆ ಹರಸಾಹಸದ ಕೆಲಸವಾದದ್ದು? ಆಪ್ಷನ್ ಎ ನಿರಾಶ್ರಿತರ ಸಮಸ್ಯೆ, ಆಪ್ಷನ್ ಬಿ ಮತೀಯ ಗಲಭೆಗಳು, ಆಪ್ಷನ್ ಸಿ ಸರ್ಕಾರದ ರಚನೆ, ಆಪ್ಷನ್ ಡಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ. ಸರಿಯಾದ ಉತ್ತರ ಆಪ್ಷನ್ ಬಿ ಮತೀಯ ಗಲಭೆಗಳು. ನೆಕ್ಸ್ಟ್ ಪ್ರಶ್ನೆ, ದುರ್ಗೇಶ್ ನಂದಿನಿ ಇದು ಇವರ ಪ್ರಥಮ ಕಾದಂಬರಿಯಾಗಿತ್ತು. ಆಪ್ಷನ್ ಎ ಶರತ್ ಚಂದ್ರ, ಆಪ್ಷನ್ ಬಿ ರಮಾಶಂಕರ್ ರಾಯ್, ಆಪ್ಷನ್ ಸಿ ರವೀಂದ್ರನಾಥ ಟ್ಯಾಗೋರ್, ಆಪ್ಷನ್ ಡಿ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ. ಸರಿಯಾದ ಉತ್ತರ ಆಪ್ಷನ್ ಡಿ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ. ನೆಕ್ಸ್ಟ್ ಪ್ರಶ್ನೆ, 1857ರ ಜೂನ್ನಲ್ಲಿ ಬ್ರಿಟಿಷ್ ವಿರುದ್ಧ ಲಕ್ನೋನಲ್ಲಿ ದಂಗೆ ಎದ್ದವರು ಯಾರು? ಆಪ್ಷನ್ ಎ ಬೇಗಂ ಹಜರತ್ ಮಹಲ್, ಆಪ್ಷನ್ ಬಿ ಮಂಗಲ್ ಪಾಂಡೆ, ಆಪ್ಷನ್ ಸಿ ನಾನಾ ಸಾಹೇಬ್, ಆಪ್ಷನ್ ಡಿ ತಾಂತ್ಯಾ ಟೋಪೆ. ಸರಿಯಾದ ಉತ್ತರ ಆಪ್ಷನ್ ಎ ಬೇಗಂ ಹಜರತ್ ಮಹಲ್. ನೆಕ್ಸ್ಟ್ ಪ್ರಶ್ನೆ, ಹಿಂದೂಸ್ತಾನದ ಪ್ರಥಮ ನಕ್ಷೆ ಕಂಡುಹಿಡಿದವರು ಅಥವಾ ನೀಡಿದವರು ಯಾರಪ್ಪ ಅಂತಂದ್ರೆ ಆಪ್ಷನ್ ಎ ರಾಬರ್ಟ್ ಕ್ಲೈ, ಆಪ್ಷನ್ ಬಿ ಜೇಮ್ಸ್ ರೇನೆಲ್, ಆಪ್ಷನ್ ಡಿ ಕನ್ನಾಟನ್ ಡ್ಯೂಕ್, ಆಪ್ಷನ್ ಡಿ ರಾಜ್ಕುಮಾರ್ ಅಥರ್ವರ್. ಸರಿಯಾದ ಉತ್ತರ ಆಪ್ಷನ್ ಬಿ ಜೇಮ್ಸ್ ರೇನೆಲ್ ಅವರು. ನೆಕ್ಸ್ಟ್ ಪ್ರಶ್ನೆ, ಭಕ್ತಿ ಎಂಬ ಸಂಸ್ಕೃತ ಪದವು ಭುಜ್ ಎಂಬ ಮೂಲ ಪದದಿಂದ ಬಂದಿದ್ದು. ಹಾಗಂದರೆ ಭುಜ್ ಎಂದರೆ ಆಪ್ಷನ್ ಎ ಜ್ಞಾನ, ಆಪ್ಷನ್ ಬಿ ಶಕ್ತಿ, ಆಪ್ಷನ್ ಸಿ ಮೋಕ್ಷ, ಆಪ್ಷನ್ ಡಿ ಕರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಜ್ಞಾನ ಎಂದರ್ಥ. ನೆಕ್ಸ್ಟ್ ಕ್ವಶನ್, ತರುಣ ಬಂಗಾಳ ಚಳುವಳಿಯ ಹರಿಕಾರ ಯಾರು? ಆಪ್ಷನ್ ಎ ಹೆನ್ರಿ ಲೂಯಿಸ್ ವಿವಿನ್ ಡೆರೋಜಿಯೋ, ಆಪ್ಷನ್ ಬಿ ಎನಿ ಬೆಸೆಂಟ್, ಆಪ್ಷನ್ ಸಿ ಮೇಡಮ್ ಬ್ಲಾವಟ್ಸ್ಕಿ, ನೆಕ್ಸ್ಟ್ ಆಪ್ಷನ್ ಡಿ ಕನ್ರೋಲನ್ ಅಲ್ಕಾಬ್. ನೆಕ್ಸ್ಟ್ ಸರಿಯಾದ ಉತ್ತರ ಆಪ್ಷನ್ ಎ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ ಅವರು ಈ ಚಳುವಳಿಯ ಮುಂದಾಳತ್ವವನ್ನು ವಹಿಸಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ? ಆಪ್ಷನ್ ಎ ನೇಯ್ಗೆ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ತಾಮ್ರ, ಆಪ್ಷನ್ ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಎ ನೇಯ್ಗೆ. ನೆಕ್ಸ್ಟ್ ಕ್ವಶನ್, ಸರಿಯಾದ ಕ್ರಮದಲ್ಲಿ ರಜಪೂತ ರಾಜ್ಯಗಳ ರಾಜಧಾನಿಯನ್ನು ಗುರುತಿಸಿ. ಆಪ್ಷನ್ ಎ ಗೂರ್ಜರ ಪ್ರತಿಹಾರರು ಕನೌಜ, ಗಹಡ್ವಾಲರು ಬುಂದೇಲ್ಖಂಡ, ಚಾಂದೇಲರು ವಾರಣಾಸಿ, ಚೌಹಾನರು ಅಜ್ಮೀರ. ಆಪ್ಷನ್ ಬಿ ಗಹಡ್ವಾಲರು ಕನೌಜ, ಗುರ್ಜರ ಪ್ರತಿಹಾರರು ಬುಂದೇಲ್ಖಂಡ, ಚಾಂದೇಲರು ವಾರಣಾಸಿ, ಚೌಹಾನರು ಅಜ್ಮೀರ. ಆಪ್ಷನ್ ಸಿ ಗುರ್ಜರ ಪ್ರತಿಹಾರರು ಕನೌಜ, ಗಹಡ್ವಾಲರು ವಾರಣಾಸಿ, ಚಾಂದೇಲರು ಬುಂದೇಲ್ಖಂಡ, ಚೌಹಾನರು ಅಜ್ಮೀರ. ಆಪ್ಷನ್ ಡಿ ಗುರ್ಜರ ಪ್ರತಿಹಾರರು ಕನೌಜ, ಗಹಡ್ವಾಲರು ಅಜ್ಮೀರ, ಚಾಂದೇಲರು ಬುಂದೇಲ್ಖಂಡ, ಚೌಹಾನರು ವಾರಣಾಸಿ. ಸರಿಯಾದ ಉತ್ತರ ಆಪ್ಷನ್ 3
ಗೂರ್ಜರ ಪ್ರತಿಹಾರರ ರಾಜಧಾನಿ ಕನೌಜ್ ಆಗಿತ್ತು. ಗಹಡ್ವಾಲರ ರಾಜಧಾನಿ ವಾರಣಾಸಿ ಆಗಿತ್ತು. ಚಾಂದೇಲರ ರಾಜಧಾನಿ ಬುಂದೇಲ್ಖಂಡ್ ಆಗಿತ್ತು. ಚೌಹಾನ ರಾಜಧಾನಿ ಅಜ್ಮೀರ್ ಆಗಿತ್ತು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗೈತಿ ಇಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯು ಸಹನ್ ಇ ಮಂಡಿ ಎಂಬ ಉನ್ನತಾಧಿಕಾರಿಯನ್ನು ಇದೊಂದನ್ನು ನಿಯಂತ್ರಿಸಲು ನೇಮಿಸಿದನು. ಆಪ್ಷನ್ ಎ ಸೈನ್ಯ, ಆಪ್ಷನ್ ಬಿ ಸಿಪಾಯಿ, ಆಪ್ಷನ್ ಬಿ ಸಿಪಾಯಿ, ಆಪ್ಷನ್ ಸಿ ಕುದುರೆಗಳ ದುರುಪಯೋಗ, ಆಪ್ಷನ್ ಡಿ ಮಾರುಕಟ್ಟೆಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಮಾರುಕಟ್ಟೆಗಳನ್ನು ನೋಡ್ಕೊಳಕ್ಕೆ ಇವರನ್ನು ನೇಮಕ ಮಾಡಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಪಟ್ಟದ ಕಲ್ಲಿನಲ್ಲಿರುವ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯ ಯಾವುದು? ಆಪ್ಷನ್ ಎ ವಿರೂಪಾಕ್ಷ, ಆಪ್ಷನ್ ಬಿ ಮಲ್ಲಿಕಾರ್ಜುನ, ಆಪ್ಷನ್ ಸಿ ವಿಶ್ವನಾಥ, ಆಪ್ಷನ್ ಡಿ ಪಾಪನಾಥ. ಸರಿಯಾದ ಉತ್ತರ ಆಪ್ಷನ್ ಎ ವಿರೂಪಾಕ್ಷ ದೇವಾಲಯ. ನೆಕ್ಸ್ಟ್ ಪ್ರಶ್ನೆ, ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದವರು? ಆಪ್ಷನ್ ಎ ಶಿವಸ್ಕಂದವರ್ಮ, ಆಪ್ಷನ್ ಬಿ ಇಮ್ಮಡಿ ಪುಲಿಕೇಶಿ, ಆಪ್ಷನ್ ಸಿ ನರಸಿಂಹವರ್ಮ, ಆಪ್ಷನ್ ಡಿ ಮಹೇಂದ್ರವರ್ಮ. ಸರಿಯಾದ ಉತ್ತರ ವಾತಾಪಿಕೊಂಡ ಎಂಬ ಬಿರುದನ್ನು ನರಸಿಂಹವರ್ಮ ಒಂದನೇ ನರಸಿಂಹವರ್ಮ ಅವ್ರ ಬಿರುದಾಗಿತ್ತು. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಬೌದ್ಧ ಸಮಾವೇಶವು ನಡೆದಿದ್ದು ಎಲ್ಲಿ? ಆಪ್ಷನ್ ಎ ರಾಜಗೃಹ, ಆಪ್ಷನ್ ಬಿ ವೈಶಾಲಿ, ಆಪ್ಷನ್ ಸಿ ಪಾಟಲಿಪುತ್ರ, ಆಪ್ಷನ್ ಡಿ ಕುಂಡಲವನ. ಸರಿಯಾದ ಉತ್ತರ ಆಪ್ಷನ್ ಬಿ ವೈಶಾಲಿಯಲ್ಲಿ ಎರಡನೇ ಬೌದ್ಧ ಸಮಾವೇಶ ನಡೆದಿತ್ತು. ನೆಕ್ಸ್ಟ್ ಕ್ವಶನ್, ಗುಪ್ತರ ವಂಶದ ಸ್ಥಾಪಕರು ಯಾರು? ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು? ಆಪ್ಷನ್ ಎ ಬುದ್ಧಗುಪ್ತ, ಆಪ್ಷನ್ ಇ ಪುರಗುಪ್ತ, ಆಪ್ಷನ್ ಸಿ ಸ್ಕಂದಗುಪ್ತ, ಆಪ್ಷನ್ ಡಿ ಶ್ರೀಗುಪ್ತ. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಗುಪ್ತ. ನೆಕ್ಸ್ಟ್ ಪ್ರಶ್ನೆ, ಇವರಲ್ಲಿ ಒಬ್ಬರ ಆಡಳಿತದಲ್ಲಿ ಸಹಕರಿಸಲು ಅಷ್ಟಪ್ರಧಾನರೆಂಬುವರು ಇದ್ದರು? ಆಪ್ಷನ್ ಎ ಶಿವಾಜಿ, ಆಪ್ಷನ್ ಬಿ ಔರಂಗಜೇಬ, ಆಪ್ಷನ್ ಡಿ ಸಿ ರಾಜ, ಆಪ್ಷನ್ ಡಿ ಹರ್ಷವರ್ಧನ. ಸರಿಯಾದ ಉತ್ತರ ಆಪ್ಷನ್ ಎ ಶಿವಾಜಿ. ನೆಕ್ಸ್ಟ್ ಪ್ರಶ್ನೆ, ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಸ ರಾಜಧಾನಿಯ ನಿರ್ಮಾತೃ ಯಾರು? ಆಪ್ಷನ್ ಎ ರಾಜ, ಆಪ್ಷನ್ ಬಿ ಪರಾಂತಕ, ಆಪ್ಷನ್ ಸಿ ಒಂದನೇ ರಾಜೇಂದ್ರ, ಆಪ್ಷನ್ ಡಿ ಆದಿತ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಒಂದನೇ ರಾಜೇಂದ್ರ ಅವರು ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ನಿರ್ಮಾಣ ಮಾಡಿದ್ರು. ನೆಕ್ಸ್ಟ್ ಕ್ವಶನ್, ಬುಕ್ಕರಾಯನು ಈ ದೇಶದ ರಾಜನಿಗೆ ರಾಯಭಾರಿಯನ್ನು ಕಳಿಸಿಕೊಟ್ಟನು? ಆಪ್ಷನ್ ಎ ಪರ್ಷಿಯಾದ ರಾಜ, ಆಪ್ಷನ್ ಬಿ ಈಜಿಪ್ತಿನ ರಾಜ, ಆಪ್ಷನ್ ಸಿ ಚೀನಾದ ರಾಜ, ಆಪ್ಷನ್ ಡಿ ಸಿಲೋನ್ನ ರಾಜ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾದ ರಾಜ. ನೆಕ್ಸ್ಟ್ ಕ್ವಶನ್, ಅಕ್ಬರ್ ನಾಮಾವನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದವರು ಯಾರು? ಆಪ್ಷನ್ ಎ ಸರ್ ವಿಲಿಯಂ ಜೋನ್ಸ್, ಆಪ್ಷನ್ ಬಿ ಹೆನ್ರಿ ಬ್ರೇವಿಡ್ಜ್, ಆಪ್ಷನ್ ಸಿ ಜೇಮ್ಸ್ ಆಡಮ್, ಆಪ್ಷನ್ ಡಿ ಜಾನ್ ಇಂಪೆ. ಸರಿಯಾದ ಉತ್ತರ ಬಿ ಹೆನ್ರಿ ಬೇವಿರಿಡ್ಜ್ ಅವರು ಅಕ್ಬರ್ ನಾಮವನ್ನು ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿದ್ದರು. ಸರಿಯಾದ ಉತ್ತರ ಆಪ್ಷನ್ 2 ಆಗೈತಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಊರುಗಳಲ್ಲಿ ಒಬ್ಬರು ಕೋಲ್ಕತ್ತಾದ ಅಲಿಪೋರ್ ಮೃಗಾಲಯವನ್ನು ವ್ಯವಸ್ಥೆಗೊಳಿಸಿದವರು? ಆಪ್ಷನ್ ಎ ಫ್ರಾನ್ಸಿಸ್ ಬುಚಾನನ್, ಆಪ್ಷನ್ ಬಿ ವೆಲ್ಲೆಸ್ಲಿ, ಆಪ್ಷನ್ ಸಿ ಫ್ರಾನ್ಸಿಸ್ ಬೇಕನ್, ಆಪ್ಷನ್ ಡಿ ಫ್ರಾನ್ಸಿಸ್ ಮಾರ್ಟಿನ್. ಸರಿಯಾದ ಉತ್ತರ
ಆಪ್ಷನ್ ಎ ಫ್ರಾನ್ಸಿಸ್ ಬುಟಾನನ್ನು ಏನು ಮಾಡ್ತಾನೆ, ಕೋಲ್ಕತ್ತಾದಲ್ಲಿ ಅಲಿಫೋರ್ ಅನ್ನೋ ಮೃಗಾಲಯವನ್ನು ವ್ಯವಸ್ಥೆ ಮಾಡಿದರು. ನೆಕ್ಸ್ಟ್ ಪ್ರಶ್ನೆ, ಸಿಮ್ಲಾ ಒಂದು ಬೇಸಿಗೆ ಧಾಮವಾಗಿ ಈ ಯುದ್ಧದ ಸಮಯದಲ್ಲಿ ಗುರುತಿಸಲ್ಪಟ್ಟಿತು. ಆಪ್ಷನ್ ಎ ರೋಹಿಲ್ ಯುದ್ಧ, ಆಪ್ಷನ್ ಬಿ ಮರಾಠರ ಯುದ್ಧ, ಆಪ್ಷನ್ ಡಿ ಬರ್ಮಿಯರ್ ಯುದ್ಧ, ಆಪ್ಷನ್ ಸಿ ಗೋರ್ಖಾ ಯುದ್ಧ. ಸರಿಯಾದ ಉತ್ತರ ಆಪ್ಷನ್ ಡಿ ಗೋರ್ಖಾ ಯುದ್ಧದಲ್ಲಿ ಇದು ಪರಿಚಯ ಆಯಿತು. ನೆಕ್ಸ್ಟ್ ಪ್ರಶ್ನೆ, ಅಜೈವಿಕ ಪರಿಸರದ ಘಟಕಾಂಶವು ಆಪ್ಷನ್ ಎ ಸಸ್ಯ, ಆಪ್ಷನ್ ಬಿ ಪ್ರಾಣಿ, ಆಪ್ಷನ್ ಸಿ ಮಾನವ, ಆಪ್ಷನ್ ಡಿ ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಭೂಮಿ. ನೆಕ್ಸ್ಟ್ ಪ್ರಶ್ನೆ, ಜನಸಂಖ್ಯಾ ಬೆಳವಣಿಗೆಗೆ ಮುಖ್ಯವಾದ 3 ಅಂಶಗಳೆಂದರೆ ಆಪ್ಷನ್ ಎ ಜನನ ಮರಣ ವಿವಾಹ, ಆಪ್ಷನ್ ಬಿ ಜನನ ಮರಣ ಮತ್ತು ವಲಸೆ, ಆಪ್ಷನ್ ಸಿ ಜನನ ಮರಣ ಮತ್ತು ಆಯಸ್ಸು, ಆಪ್ಷನ್ ಡಿ ಜನನ ಮರಣ ಮತ್ತು ಶಿಕ್ಷಣ. ಸರಿಯಾದ ಉತ್ತರ ಆಪ್ಷನ್ ಬಿ ಜನನ ಮರಣ ಮತ್ತು ವಲಸೆ. ನೆಕ್ಸ್ಟ್ ಪ್ರಶ್ನೆ, ಸೂರ್ಯ ಉದಯಿಸುವ ಕೈಗಾರಿಕೆ ಎಂದು ಕರೆಯಲ್ಪಡುವ ಕೈಗಾರಿಕೆ ಆಪ್ಷನ್ ಎ ಕಬ್ಬಿನ ಕಾರ್ಖಾನೆ, ಆಪ್ಷನ್ ಬಿ ಹತ್ತಿ ಗಿರಣಿ ಅಥವಾ ಕೈಗಾರಿಕೆ, ಆಪ್ಷನ್ ಸಿ ಮಾಹಿತಿ ತಂತ್ರಜ್ಞಾನ, ಆಪ್ಷನ್ ಡಿ ಸಕ್ಕರೆ ಕೈಗಾರಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾಹಿತಿ ತಂತ್ರಜ್ಞಾನವನ್ನು ಸೂರ್ಯ ಉದಯಿಸುವ ಕೈಗಾರಿಕೆ ಅಂತೇಳಿ ನಾವು ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ರೇಡಿಯೋ ತರಂಗಗಳನ್ನು ಭೂಮಿಗೆ ಹಿಂತಿರುಗಿ ವರ್ಗಾಯಿಸುವ ಪದರು ಆಪ್ಷನ್ ಎ ಸಮಶೀತೋಷ್ಣ ವಲಯ, ಆಪ್ಷನ್ ಬಿ ಉಷ್ಣತಾಮಂಡಲ ವಲಯ, ಆಪ್ಷನ್ ಸಿ ಮಧ್ಯಂತರ ಮಂಡಲ ವಲಯ, ಆಪ್ಷನ್ ಡಿ ಬಾಹ್ಯಮಂಡಲ ವಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ಉಷ್ಣತಾಮಂಡಲ ವಲಯ. ನೆಕ್ಸ್ಟ್ ಪ್ರಶ್ನೆ, ಅಣಬೆ ಬಂಡೆಗಳು ಕಂಡುಬರುವುದು ಆಪ್ಷನ್ ಎ ಮರುಭೂಮಿಗಳಲ್ಲಿ, ಆಪ್ಷನ್ ಬಿ ನದಿ ಕಣಿವೆಗಳಲ್ಲಿ, ಆಪ್ಷನ್ ಸಿ ಹಿಮ ನದಿಗಳಲ್ಲಿ, ಆಪ್ಷನ್ ಡಿ ಸಮುದ್ರಗಳಲ್ಲಿ. ಸರಿಯಾದ ಉತ್ತರ ಅಣಬೆ ಬಂಡೆಗಳು ಮರುಭೂಮಿಗಳಲ್ಲಿ ಕಂಡುಬರ್ತಾವೆ. ಆಪ್ಷನ್ ಎ ಸರಿ. ನೆಕ್ಸ್ಟ್ ಪ್ರಶ್ನೆ, ಗೋಲ್ಡನ್ ಫೈಬರ್ ಎಂದು ಕರೆಯುವುದು ಆಪ್ಷನ್ ಎ ಟೀಗೆ, ಆಪ್ಷನ್ ಬಿ ಹತ್ತಿ, ಆಪ್ಷನ್ ಸಿ ಸೆಣಬು, ಆಪ್ಷನ್ ಡಿ ಜೋಳ. ಸರಿಯಾದ ಉತ್ತರ ಆಪ್ಷನ್ 3 ಸೆಣಬಿಗೆ ಗೋಲ್ಡನ್ ಫೈಬರ್ ಅಂಥೇಳಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಪೂರ್ವಘಟ್ಟದ ಅತಿ ಎತ್ತರದ ಶಿಖರವೆಂದರೆ ಆಪ್ಷನ್ ಎ ಅನೈಮುಡಿ, ಆಪ್ಷನ್ ಬಿ ಮಹೇಂದ್ರಗಿರಿ, ಆಪ್ಷನ್ ಸಿ ಕಾಂಚನಜುಂಗ, ಆಪ್ಷನ್ ಡಿ ಕಾಶಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮಹೇಂದ್ರಗಿರಿ. ನೆಕ್ಸ್ಟ್ ಪ್ರಶ್ನೆ, ಪ್ರಥಮ ಯಶಸ್ವಿ ಯಾಂತ್ರೀಕೃತ ಬಟ್ಟೆಯ ಗಿರಣಿ ಸ್ಥಾಪಿತವಾದದ್ದು ಆಪ್ಷನ್ ಎ ಕೊಯಮತ್ತೂರು, ಆಪ್ಷನ್ ಬಿ ಅಹಮದಾಬಾದ್, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಬೈನಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಕರಗಿದ ಲಾವಾರಸದಿಂದ ಉಂಟಾಗುವ ಕಲ್ಲು ಅಥವಾ ಶಿಲೆ ಆಪ್ಷನ್ ಎ ಅಗ್ನಿಶಿಲೆ, ಆಪ್ಷನ್ ಬಿ ಸಂಚಿತ ಶಿಲೆ, ಆಪ್ಷನ್ ಸಿ ರೂಪಾಂತರ ಶಿಲೆ, ಆಪ್ಷನ್ ಡಿ ಸುಣ್ಣದ ಕಲ್ಲು. ಸರಿಯಾದ ಉತ್ತರ ಆಪ್ಷನ್ ಎ ಅಗ್ನಿಶಿಲೆ. ನೆಕ್ಸ್ಟ್ ಪ್ರಶ್ನೆ, ಮಾನ್ಸೂನ್ ಎಂಬ ಪದವು ಅರೇಬಿಕನ್ನ ಈ ಪದದಿಂದ ಬಂದಿದೆ ಆಪ್ಷನ್ ಎ ಮೌಸಮ್, ಆಪ್ಷನ್ ಬಿ ಮೌಸಿಮ್, ಆಪ್ಷನ್ ಸಿ ಮೌಸಿನ್, ಆಪ್ಷನ್ ಡಿ ಮಾನ್ಸೂನ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೌಸಿಮ್ ಅಥವಾ ಮೌಸಮ್ ಎರಡು ಒಂದು ಅಂತ ಹೇಳಿದರು, ಆದರೆ ಇಲ್ಲಿ ಆಪ್ಷನ್ ಬಿ ಮೌಸಿಮ್ ಅಂದರೂ ಸರಿ ಮೌಸಮ್ ಅಂದರೂ ಸರಿ. ನೆಕ್ಸ್ಟ್ ಪ್ರಶ್ನೆ, ಬಾಕ್ಸೈಟ್ ಅದಿರು ಈ ವಸ್ತುವಿನ ಉತ್ಪಾದನೆಗೆ ಬಳಸುತ್ತಾರೆ ಆಪ್ಷನ್ ಎ ಆಭರಣಗಳು, ಆಪ್ಷನ್ ಬಿ ಅಲ್ಯೂಮಿನಿಯಂ, ಆಪ್ಷನ್ ಸಿ ಗಡಿಯಾರ, ಆಪ್ಷನ್ ಡಿ ಕ್ಯಾಲಿಕೋ ಪ್ರಿಂಟರ್. ಸರಿಯಾದ ಉತ್ತರ ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಬಾಕ್ಸೈಟ್ ಅದಿರನ್ನು ಬಳಸ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಪ್ರಪಂಚದಲ್ಲಿ ಹೆಚ್ಚು ತಾಮ್ರ ಉತ್ಪಾದನೆಯ ದೇಶ ಇದಾಗಿದೆ ಆಪ್ಷನ್ ಎ ಬೊಲಿವಿಯಾ, ಆಪ್ಷನ್ ಬಿ ಘಾನಾ, ಆಪ್ಷನ್ ಸಿ ಚಿಲಿ, ಆಪ್ಷನ್ ಡಿ ಜಿಂಬಾಬ್ವೆ. ಸರಿಯಾದ ಉತ್ತರ ಆಪ್ಷನ್ ಸಿ ಚಿಲಿ ದೇಶದಲ್ಲಿ. ನೆಕ್ಸ್ಟ್ ಪ್ರಶ್ನೆ,
ಸ್ಥಳೀಯ ಸ್ವಯಂ ಸರ್ಕಾರದ ಮುಖ್ಯ ಉದ್ದೇಶವೆಂದರೆ ಆಪ್ಷನ್ ಎ ಕೃಷಿ ಉತ್ಪಾದನೆ ಹೆಚ್ಚಿಸುವುದು, ಆಪ್ಷನ್ ಬಿ ಪಂಚಾಯತ್ ಆಸ್ತಿಯನ್ನು ರಕ್ಷಿಸುವುದು, ಆಪ್ಷನ್ ಎ ಅಧಿಕಾರದ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತ ನಡೆಸುವುದು, ಆಪ್ಷನ್ ಡಿ ಉದ್ಯೋಗ ಸೃಷ್ಟಿಸುವುದು. ಸರಿಯಾದ ಉತ್ತರ ಆಪ್ಷನ್ ಸಿ ಅಧಿಕಾರದ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತ ನಡೆಸುವುದು. ನೆಕ್ಸ್ಟ್ ಪ್ರಶ್ನೆ, ಮುಖ್ಯ ಚುನಾವಣಾ ಆಯುಕ್ತರು ಆಪ್ಷನ್ ಎ ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳುತ್ತಾರೆ, ಆಪ್ಷನ್ ಬಿ ಸಂಸತ್ತಿನಿಂದ ಚುನಾಯಿತರಾಗುತ್ತಾರೆ, ಆಪ್ಷನ್ ಸಿ ಸಂಸದೀಯ ಮಂತ್ರಿಗಳಿಂದ ನೇಮಕಗೊಳ್ಳುತ್ತಾರೆ, ಆಪ್ಷನ್ ಡಿ ಪ್ರಧಾನಮಂತ್ರಿಯವರಿಂದ ನಾಮನಿರ್ದೇಶನಗೊಳ್ಳುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶನ ತತ್ವಗಳನ್ನು ಸೇರಿಸುವುದರ ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ ಅಭಿವೃದ್ಧಿಗೆ ಉತ್ತಮ ಅವಕಾಶ ಒದಗಿಸುವುದು, ಆಪ್ಷನ್ ಬಿ ಸುಖಿ ರಾಜ್ಯ ನಿರ್ಮಾಣ, ಆಪ್ಷನ್ ಸಿ ಸರ್ಕಾರದ ಅನಿಯಂತ್ರಿತ ಕ್ರಮಗಳನ್ನು ತಡೆಗಟ್ಟುವುದು, ಆಪ್ಷನ್ ಡಿ ಜಾತ್ಯತೀತ ರಾಜ್ಯದ ನಿರ್ಮಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಖಿ ರಾಜ್ಯದ ನಿರ್ಮಾಣ ಮಾಡುವುದು. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟ್ ರಚಿತವಾದದ್ದು ಆಪ್ಷನ್ ಎ 1951ರ ಸಂಸತ್ತಿನ ವಿಧಿಯಂತೆ, ಆಪ್ಷನ್ ಬಿ 1951ರ ರಾಷ್ಟ್ರಪತಿಯವರ ಆಜ್ಞೆಯ ಮೂಲಕ, ಆಪ್ಷನ್ ಸಿ ಸಂವಿಧಾನದ ಮೂಲಕ ರಚಿತವಾದದ್ದು, ಆಪ್ಷನ್ ಡಿ 1947ರ ಭಾರತದ ಸ್ವಾತಂತ್ರ್ಯ ವಿಧಿಯ ಪ್ರಕಾರ. ಸರಿಯಾದ ಉತ್ತರ ಆಪ್ಷನ್ 3 ಸಂವಿಧಾನದ ಮೂಲಕ ರಚಿತವಾದದ್ದು. ನೆಕ್ಸ್ಟ್ ಪ್ರಶ್ನೆ, ಸಾರ್ವತ್ರಿಕ ವಯಸ್ಕ ಮತದಾನವು ಈ ತತ್ವವನ್ನಾಧರಿಸಿದೆ. ಆಪ್ಷನ್ ಎ ಸಮಾನತೆ, ಆಪ್ಷನ್ ಬಿ ಸ್ವಾತಂತ್ರ್ಯ, ಆಪ್ಷನ್ ಸಿ ಸಾರ್ವಭೌಮತ್ವ, ಆಪ್ಷನ್ ಡಿ ಸಮಾಜವಾದ. ಸರಿಯಾದ ಉತ್ತರ ಆಪ್ಷನ್ ಎ ಸಮಾನತೆ. ನೆಕ್ಸ್ಟ್ ಪ್ರಶ್ನೆ, ರಾಜ್ಯಸಭೆಯ ಚೇರ್ಮನ್ ಇವರಾಗಿರುತ್ತಾರೆ. ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಗೃಹ ಮಂತ್ರಿ, ಆಪ್ಷನ್ ಸಿ ಪ್ರಧಾನಮಂತ್ರಿ, ಆಪ್ಷನ್ ಡಿ ಉಪರಾಷ್ಟ್ರಪತಿಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಉಪರಾಷ್ಟ್ರಪತಿಗಳು. ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳು ಚುನಾಯಿತರಾಗುವುದು ಆಪ್ಷನ್ ರಾಜ್ಯಸಭೆಯ ಚುನಾಯಿತ ಪ್ರತಿನಿಧಿಗಳಿಂದ, ಆಪ್ಷನ್ ಬಿ ಲೋಕಸಭೆಯ ಚುನಾಯಿತ ಪ್ರತಿನಿಧಿಗಳಿಂದ, ಆಪ್ಷನ್ ಸಿ ರಾಜ್ಯಸಭೆಯ ಚುನಾಯಿತ ಪ್ರತಿನಿಧಿಗಳಿಂದ, ಆಪ್ಷನ್ ಡಿ ಸಂಸತ್ತಿನ ಮತ್ತು ಎಲ್ಲ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರುಗಳಿಂದ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂಸತ್ತಿನ ಮತ್ತು ಎಲ್ಲ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರುಗಳಿಂದ ರಾಷ್ಟ್ರಪತಿಯವರು ರಾಷ್ಟ್ರಪತಿಯವರನ್ನು ಚುನಾಯಿಸ್ತಾರ. ನೆಕ್ಸ್ಟ್ ಪ್ರಶ್ನೆ, ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತದ ಬಗ್ಗೆ ಹೇಳಿರುವುದು ಆಪ್ಷನ್ ಎ ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಪ್ರಭುತ್ವ ಗಣತಂತ್ರ, ಆಪ್ಷನ್ ಬಿ ಪ್ರಜಾಪ್ರಭುತ್ವ ಸಾರ್ವಭೌಮ ಜಾತ್ಯತೀತ ಸಮಾಜವಾದಿ ಗಣತಂತ್ರ, ಆಪ್ಷನ್ ಸಿ ಸಾರ್ವಭೌಮ ಪ್ರಜಾಪ್ರಭುತ್ವ ಜಾತ್ಯತೀತ ಗಣತಂತ್ರ, ಆಪ್ಷನ್ ಡಿ ಸಾರ್ವಭೌಮ ಪ್ರಜಾಪ್ರಭುತ್ವ ಸಮಾಜವಾದ ಜಾತ್ಯತೀತ ಗಣತಂತ್ರ. ಸರಿಯಾದ ಉತ್ತರ ಆಪ್ಷನ್ ಎ ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಪ್ರಭುತ್ವ ಗಣತಂತ್ರ. ಆಪ್ಷನ್ ಎ ಸರಿ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆ ಎಂದವರು ಯಾರು? ಆಪ್ಷನ್ ಎ ಘೋಷ್, ಆಪ್ಷನ್ ಬಿ ಹೆಗಲ್, ಆಪ್ಷನ್ ಸಿ ಜಾನ್ಸನ್, ಆಪ್ಷನ್ ಡಿ ಮೈಟ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಘೋಷ್ ಅವರು. ನೆಕ್ಸ್ಟ್ ಪ್ರಶ್ನೆ, ಕಾಲ, ಸ್ಥಳ ಮತ್ತು ಸಮಾಜದ ಪ್ರಜ್ಞೆಯನ್ನು ಮೂಡಿಸುವ ವಿಷಯ. ಆಪ್ಷನ್ ಎ ರಾಜ್ಯಶಾಸ್ತ್ರ, ಆಪ್ಷನ್ ಬಿ ಭೂಗೋಳಶಾಸ್ತ್ರ, ಆಪ್ಷನ್ ಸಿ ಇತಿಹಾಸ, ಆಪ್ಷನ್ ಡಿ ಅರ್ಥಶಾಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಇತಿಹಾಸ. ನೆಕ್ಸ್ಟ್ ಪ್ರಶ್ನೆ, ಘಟನೆಗಳು ಮತ್ತು ವರ್ಷವನ್ನು ಪ್ರಸ್ತುತದಿಂದ ಹಿಂದಕ್ಕೆ ಕ್ರಮಾನುಗತವಾಗಿ ಪ್ರತಿನಿಧಿಸುವ ಕಾಲರೇಖೆ.
ಆಪ್ಷನ್ ಎ ಪ್ರತಿಗಾಮಿ ಕಾಲರೇಖೆ, ಆಪ್ಷನ್ ಬಿ ಪ್ರಗತಿಗಾಮಿ ಕಾಲರೇಖೆ, ಆಪ್ಷನ್ ಸಿ ಹೋಲಿಕಾತ್ಮಕ ಕಾಲರೇಖೆ, ಆಪ್ಷನ್ ಡಿ ಚಿತ್ರಾತ್ಮಕ ಕಾಲರೇಖೆ. ಸರಿಯಾದ ಉತ್ತರ ಘಟನೆಗಳು ನಮ್ಮ ವರ್ಷವನ್ನು ಪ್ರಸ್ತುತ ಹಿಂದಕ್ಕೆ ಗಮನಹರಿಸುವ ಕಾಲರೇಖೆ ಯಾವುದಂತಂದ್ರೆ ಆಪ್ಷನ್ ಎ ಪ್ರತಿಗಾಮಿ ಕಾಲರೇಖೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಹೋಲಿಸುವವನು ಮತ್ತು ವ್ಯತ್ಯಾಸಿಸುವವನು ಎಂಬ ನಿರ್ದಿಷ್ಟಕವು ಕಂಡುಬರುವ ಬೋಧನಾ ಉದ್ದೇಶ. ಆಪ್ಷನ್ ಎ ತಿಳುವಳಿಕೆ, ಆಪ್ಷನ್ ಬಿ ಜ್ಞಾನ, ಆಪ್ಷನ್ ಸಿ ಕೌಶಲ್ಯ, ಆಪ್ಷನ್ ಡಿ ವಿಮರ್ಶಾತ್ಮಕ ಚಿಂತನೆ. ಸರಿಯಾದ ಉತ್ತರ ಆಪ್ಷನ್ ಎ ತಿಳುವಳಿಕೆ. ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಸಹಾಯಕವಾಗುವ ವಿಷಯ. ಆಪ್ಷನ್ ಎ ಅರ್ಥಶಾಸ್ತ್ರ, ಆಪ್ಷನ್ ಬಿ ಇತಿಹಾಸ, ಆಪ್ಷನ್ ಸಿ ಭೂಗೋಳಶಾಸ್ತ್ರ, ಆಪ್ಷನ್ ಡಿ ಸಮಾಜಶಾಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಇತಿಹಾಸ. ನೆಕ್ಸ್ಟ್ ಪ್ರಶ್ನೆ, ಯೋಜನಾ ವಿಧಾನದ ಕಡೆಯ ಹಂತವೆಂದರೆ. ಆಪ್ಷನ್ ಎ ಯೋಜನೆಯನ್ನು ದಾಖಲಿಸುವುದು, ಆಪ್ಷನ್ ಬಿ ಕಾರ್ಯನಿರ್ವಹಣೆ ಮಾಡುವುದು, ಆಪ್ಷನ್ ಸಿ ಯೋಜನೆ, ಆಪ್ಷನ್ ಡಿ ಸನ್ನಿವೇಶಗಳನ್ನು ಒದಗಿಸುವುದು. ಸರಿಯಾದ ಉತ್ತರ ಆಪ್ಷನ್ ಎ ಯೋಜನೆಯನ್ನು ದಾಖಲಿಸುವುದು. ಎ ಸರಿ ಉತ್ತರ ಆಗೈತಿ. ನೆಕ್ಸ್ಟ್ ಪ್ರಶ್ನೆ, ಸಮಸ್ಯೆ ಪರಿಹಾರ ವಿಧಾನದ ಮೊದಲ ಹಂತವೆಂದರೆ. ಆಪ್ಷನ್ ಎ ಸೂಕ್ತ ಮಾಹಿತಿ ಸಂಗ್ರಹಣೆ, ಆಪ್ಷನ್ ಬಿ ನಿರ್ಣಯಗಳ ಪರೀಕ್ಷಣೆ, ಆಪ್ಷನ್ ಸಿ ನಿರ್ಣಯ ತೆಗೆದುಕೊಳ್ಳುವುದು, ಆಪ್ಷನ್ ಡಿ ಸಮಸ್ಯೆಯನ್ನು ಗುರುತಿಸುವುದು. ಸರಿಯಾದ ಉತ್ತರ ಆಪ್ಷನ್ ಡಿ ಸಮಸ್ಯೆಗಳನ್ನು ಗುರುತಿಸುವುದು. ನೆಕ್ಸ್ಟ್ ಪ್ರಶ್ನೆ, ಯೋಜನಾ ವಿಧಾನವನ್ನು ಅಭಿವೃದ್ಧಿಪಡಿಸಿ ಮತ್ತು ಪರಿಪೂರ್ಣಗೊಳಿಸುವವರು. ಆಪ್ಷನ್ ಎ ಜಾನ್ ಡುಯಿ, ಆಪ್ಷನ್ ಎ ಕ್ರೀಲ್ ಪ್ಯಾಟ್ರಿಕ್, ಆಪ್ಷನ್ ಸಿ ಬಲ್ಲಾರ್ಡ್, ಆಪ್ಷನ್ ಡಿ ಬರ್ಟನ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಿಲ್ ಪ್ಯಾಟ್ರಿಕ್. ನೆಕ್ಸ್ಟ್ ಪ್ರಶ್ನೆ, ತಮ್ಮ ಸ್ಥಳ ಪರ್ವತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ವೃದ್ಧಿಸಲು ಸಹಾಯ ಮಾಡುವ ಭೂಗೋಳಶಾಸ್ತ್ರದ ಬೋಧನಾ ವಿಧಾನ ಯಾವುದು. ಆಪ್ಷನ್ ಎ ಏಕಕೇಂದ್ರ ವಿಧಾನ, ಆಪ್ಷನ್ ಬಿ ಮೂಲಾಧಾರ ವಿಧಾನ, ಆಪ್ಷನ್ ಸಿ ಪ್ರಾಂತೀಯ ವಿಧಾನ, ಆಪ್ಷನ್ ಡಿ ಯೋಜನಾ ವಿಧಾನ. ಸರಿಯಾದ ಉತ್ತರ ಆಪ್ಷನ್ 3 ಪ್ರಾಂತೀಯ ವಿಧಾನ. ನೆಕ್ಸ್ಟ್ ಪ್ರಶ್ನೆ, ಕಲಿಕಾರ್ಥಿ ಮತ್ತು ಬಾಹ್ಯ ಸ್ಥಿತಿಯ ನಡುವಿನ ಪ್ರತಿಕ್ರಿಯಾತ್ಮಕ ಪರಿಸರವನ್ನು ಹೀಗೆಂದು ಕರೆಯಬಹುದು. ಆಪ್ಷನ್ ಎ ಕಲಿಕಾ ತಂತ್ರಗಳು, ಆಪ್ಷನ್ ಬಿ ಕಲಿವಿನ ಅನುಭವಗಳು, ಆಪ್ಷನ್ ಸಿ ಕಲಿಕಾ ಸಾಮಗ್ರಿಗಳು, ಆಪ್ಷನ್ ಡಿ ಕಲಿಕಾ ವಿಧಾನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಕಲಿವಿನ ಅನುಭವಗಳು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಪ್ರಕ್ಷೇಪಿತ ಸಲಕರಣೆಗಳಿಗೆ ಉದಾಹರಣೆ. ಆಪ್ಷನ್ ಎ ಮಿಂಚುಪಟ್ಟಿ, ಆಪ್ಷನ್ ಬಿ ತೊಗಲುಗೊಂಬೆ, ಆಪ್ಷನ್ ಸಿ ಪಟ, ಆಪ್ಷನ್ ಡಿ ಸ್ಲೈಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಲೈಡ್ ಆಗೈತಿ. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚಿನ ವಿದ್ಯಮಾನಗಳನ್ನು ಪ್ರದರ್ಶಿಸಲು ಬಳಸುವ ಸಾಧನ. ಆಪ್ಷನ್ ಎ ಕಪ್ಪು ಹಲಗೆ, ಆಪ್ಷನ್ ಬುಲೆಟಿನ್ ಬೋರ್ಡ್ ಅಥವಾ ವಾರ್ತಾಫಲಕ, ಆಪ್ಷನ್ ಸಿ ಪ್ಯಾನೆಲ್ ಬೋರ್ಡ್, ಆಪ್ಷನ್ ಸಿ ಹಸಿರು ಹಲಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬುಲೆಟಿನ್ ಬೋರ್ಡ್ ಅಥವಾ ವಾರ್ತಾಫಲಕವನ್ನು ನಾವು ವಿದ್ಯಮಾನಗಳ ಪ್ರದರ್ಶನ ಮಾಡಲು ಬಳಸುತ್ತೇವೆ. ನೆಕ್ಸ್ಟ್ ಪ್ರಶ್ನೆ, ಸಮಾಜ ವಿಜ್ಞಾನ ವಿಷಯವನ್ನು ನಿರಂತರ ವೃತ್ತವಾಗಿ ವ್ಯವಸ್ಥೆಗೊಳಿಸುವ ವ್ಯವಸ್ಥೆ. ಆಪ್ಷನ್ ಎ ಸಂಯೋಜಿತ ಮಾರ್ಗ, ಆಪ್ಷನ್ ಬಿ ಘಟಕ ಮಾರ್ಗ, ಆಪ್ಷನ್ ಸಿ ಏಕಕೇಂದ್ರಿತ ಮಾರ್ಗ, ಆಪ್ಷನ್ ಡಿ ಜೀವನ ವೃತ್ತಾಂತ ಮಾರ್ಗ. ಸರಿಯಾದ ಉತ್ತರ
ಆಪ್ಷನ್ 3 ಏಕಕೇಂದ್ರಿತ ಮಾರ್ಗ. ನೆಕ್ಸ್ಟ್ ಪ್ರಶ್ನೆ, ಸಂಘಟಿತ ತೀರ್ಮಾನ ತೆಗೆದುಕೊಳ್ಳಲು ಸೂಕ್ತ ವಿಧಾನವೆಂದರೆ? ಆಪ್ಷನ್ ಎ ಪಾತ್ರಾಭಿನಯ, ಆಪ್ಷನ್ ಬಿ ವೀಕ್ಷಣಾ ವಿಧಾನ, ಆಪ್ಷನ್ ಸಿ ಮೂಲಾಧಾರ ವಿಧಾನ, ಆಪ್ಷನ್ ಡಿ ಚರ್ಚಾ ವಿಧಾನ. ಸರಿಯಾದ ಉತ್ತರ ಆಪ್ಷನ್ ಡಿ ಚರ್ಚಾ ವಿಧಾನ. ನೆಕ್ಸ್ಟ್ ಪ್ರಶ್ನೆ, 3 ಆಯಾಮಗಳ ಬೋಧನಾ ಸಲಕರಣೆಗೆ ಉದಾಹರಣೆ? ಆಪ್ಷನ್ ಎ ಮಾದರಿ, ಆಪ್ಷನ್ ಬಿ ಪಟ, ಆಪ್ಷನ್ ಸಿ ಭೂಪಟ, ಆಪ್ಷನ್ ಡಿ ಚಿತ್ರ. ಸರಿಯಾದ ಉತ್ತರ ಆಪ್ಷನ್ ಎ ಮಾದರಿ. ನೆಕ್ಸ್ಟ್ ಪ್ರಶ್ನೆ, ವಿದ್ಯಾರ್ಥಿಯಲ್ಲಿ ಸ್ಥಳದ ಸಂಬಂಧವನ್ನು ವೃದ್ಧಿಗೊಳಿಸಲು ಸಹಾಯ ಮಾಡುವ ಸಾಧನವೆಂದರೆ? ಆಪ್ಷನ್ ಎ ಪಟಗಳು, ಆಪ್ಷನ್ ಬಿ ಭೂಪಟಗಳು, ಆಪ್ಷನ್ ಸಿ ಕಾರ್ಟೂನ್ಗಳು, ಆಪ್ಷನ್ ಡಿ ಗ್ರಾಫ್ಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಭೂಪಟಗಳು. ನೆಕ್ಸ್ಟ್ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಕಾಲ ಮತ್ತು ಸ್ಥಳದ ಬಗ್ಗೆ ಪ್ರಜ್ಞೆಯನ್ನು ವೃದ್ಧಿಸಲು ವೃದ್ಧಿಸಲು ಇತಿಹಾಸವನ್ನು ಈ ವಿಷಯದೊಂದಿಗೆ ಸಂಬಂಧೀಕರಿಸಬೇಕು? ಆಪ್ಷನ್ ಎ ಭೂಗೋಳಶಾಸ್ತ್ರ, ಆಪ್ಷನ್ ಬಿ ಅರ್ಥಶಾಸ್ತ್ರ, ಆಪ್ಷನ್ ಸಿ ಸಮಾಜಶಾಸ್ತ್ರ, ಆಪ್ಷನ್ ಡಿ ರಾಜ್ಯಶಾಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಎ ಭೂಗೋಳಶಾಸ್ತ್ರದೊಂದಿಗೆ ಹೋಲಿಕೆಯನ್ನು ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಮಟ್ಟವನ್ನು ಅಳೆಯುವ ಪರೀಕ್ಷಣವೆಂದರೆ? ಆಪ್ಷನ್ ಆದರ್ಶೀಕೃತ ಪರೀಕ್ಷೆ, ಆಪ್ಷನ್ ಬಿ ಮೌಖಿಕ ಪರೀಕ್ಷೆ, ಆಪ್ಷನ್ ಸಿ ಸಾಧನಾ ಪರೀಕ್ಷೆ, ಆಪ್ಷನ್ ಡಿ ಪ್ರಾವೀಣ್ಯತಾ ಪರೀಕ್ಷೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾಧನಾ ಪರೀಕ್ಷೆ. ನೆಕ್ಸ್ಟ್ ಪ್ರಶ್ನೆ, ಕಲಿಕಾರ್ಥಿಯಲ್ಲಿ ಕಲಿಕೆಯ ಕೊರತೆ ಮತ್ತು ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುವ ಪರೀಕ್ಷಣ? ಆಪ್ಷನ್ ಎ ಸಂಕಲನಾತ್ಮಕ ಪರೀಕ್ಷೆ, ಆಪ್ಷನ್ ಬಿ ಸಾಧನಾ ಪರೀಕ್ಷೆ, ಆಪ್ಷನ್ ಸಿ ನೈದಾನಿಕ ಪರೀಕ್ಷೆ, ಆಪ್ಷನ್ ಡಿ ರೂಪನಾತ್ಮಕ ಪರೀಕ್ಷೆ. ಸರಿಯಾದ ಉತ್ತರ ಆಪ್ಷನ್ 3 ನೈದಾನಿಕ ಪರೀಕ್ಷೆ. ನೆಕ್ಸ್ಟ್ ಪ್ರಶ್ನೆ, ಸ್ಪರ್ಧಾತ್ಮಕ ಸಹಕಾರ ಒಪ್ಪಂದ ಮತ್ತು ನಿರ್ದೇಶಿತ ಉದ್ದೇಶಗಳನ್ನು ಹೊಂದಿರುವ ಬೋಧನಾ ವಿಧಾನ? ಆಪ್ಷನ್ ಎ ಸಮಸ್ಯೆ ಪರಿಹಾರ ವಿಧಾನ, ಆಪ್ಷನ್ ಬಿ ಕತೆ ಹೇಳುವ ವಿಧಾನ, ಆಪ್ಷನ್ ಸಿ ಉಪನ್ಯಾಸ ವಿಧಾನ, ಆಪ್ಷನ್ ಡಿ ಚರ್ಚಾ ವಿಧಾನ. ಸರಿಯಾದ ಉತ್ತರ ಆಪ್ಷನ್ ಡಿ ಚರ್ಚಾ ವಿಧಾನ. 2018ರಲ್ಲಿ ನಡೆದಂಥ TET ಪ್ರಶ್ನೆ ಪತ್ರಿಕೆಯಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿದಂಥ 60 ಪ್ರಶ್ನೆಗಳನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.